ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ಇದಾಗಿದೆ 2 ಮಿನಿಟ್ಸ್ ಮ್ಯಾಗಿ ಅಲ್ಲ 7 ಮಿನಿಟ್ಸ್ ಮ್ಯಾಗಿ ಅಂತ. ಸೊ ಇದೊಂಥರ ಸ್ಪೆಷಲ್ ಮ್ಯಾಗಿ. ಸೊ ಫಸ್ಟಿಗೆ ಒಂದು ಬೌಲ್ಗೆ ಮ್ಯಾಗಿ 3 ಹಾಕ್ತಾ ಇದ್ದೀನಿ. ಸೊ ಅದನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಕುದ್ರೆ ಸಾಕು. ಸೊ 5 ಮಿನಿಟ್ಸ್ ಕುದಿಯೋಕೆ ಇಡ್ತಾ ಇದ್ದೀನಿ. ಅದಾದಮೇಲೆ ಈಗ ಒಂದು 6-7 ಬೆಳ್ಳುಳ್ಳಿ ಪೀಸ್ ತೊಗೊಳ್ತಾ ಇದ್ದೀನಿ. ಇದೇ ಸ್ಪೆಷಲ್ ನೋಡ್ರಿ ಈ ಮ್ಯಾಗಿಗೆ. ಸೊ ನಾವು ಬೆಳ್ಳುಳ್ಳಿ ಖಾರ ಅಂತೀವಲ್ಲ, ಸೊ ಅದು. ಸೊ ಬೆಳ್ಳುಳ್ಳಿ ಜೊತೆಗೆ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪಿನ ಜೊತೆಗೆ ಅದಕ್ಕೆ ರುಚಿಗೆ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ಸಣ್ಣ ಮ್ಯಾಶ್ ಮಾಡ್ಕೊಳ್ಬೇಕು. ಈ ಮಿಕ್ಸಿಗೆ ಹಾಕ್ತಾ ಇಲ್ಲ, ಈ ಚಿಕ್ಕದು ಒಳ್ಳಲ್ಲೇ ಮ್ಯಾಶ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣಲೆಗೆ ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಸೌಂಡ್ ಬಂದಾಗ ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ತುಂಬ ಚೆನ್ನಾಗಿ ಕೆಂಪಗೆ ಆದಮೇಲೆ ನೋಡಿ ಯಾವ ರೀತಿ ಚೆನ್ನಾಗಿ ಬೇಯ್ತಾ ಇದೆ. ಸೊ ಈರುಳ್ಳೆಲ್ಲ ಆಲ್ಮೋಸ್ಟ್ ಕೆಂಪಗೆ ಆಗಬೇಕು. ಸೊ ಇದು ನಾನೆಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ. ಈ ಕಡೆ ಮ್ಯಾಗಿ ಕುದಿಲಿಕ್ಕೆ ಇಟ್ಟಿದ್ವಿ ಅಲ್ಲ, ಸೊ ಆಲ್ಮೋಸ್ಟ್ ಎಲ್ಲನೂ ಬೆಂದಿದೆ. ಸೊ ಈರುಳ್ಳಿ ಕೆಂಪಗಾಗಿದೆ. ಸೊ ಟೊಮೊಟೊನೂ 1-2 ಚಿಕ್ಕ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಟೊಮೊಟೊನೂ ಚೆನ್ನಾಗಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಕೆಂಪಗೆ ಆಗಬೇಕು. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಸೂಪರಾಗಿದೆ ಮ್ಯಾಗಿ ಮಾತ್ರ. ನಿಜವಾಗ್ಲೂ ನನಗೆ ಸೂಪರಾಗಿದೆ ಅಂತ ಕಮೆಂಟ್ ಮಾಡ್ತೀರಾ. 100ಗೆ 90% ನೀವು ಕಮೆಂಟ್ ಮಾಡೇ ಮಾಡ್ತೀರ. ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಈಗ ಇದಕ್ಕೆ ಸ್ಪೆಷಲ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು ನೋಡಿ. ಈ ಬೆಳ್ಳುಳ್ಳಿ ಖಾರನ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಈ ಟೊಮೊಟೊಗೆ ಮತ್ತು ಈರುಳ್ಳಿಗೆ ಸೇರಿಸ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಅದ್ರ ಜೊತೆಗೆಲ್ಲ ಬೆರೆತ ಮೇಲೆ ನೋಡಿ ಯಾವ ರೀತಿ ಆಗಿದೆ ಅಂತ. ಸ್ಮೆಲ್ ಮಾತ್ರ ಎಷ್ಟು ಗಮ್ ಅಂತಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಸೊ ಈಗ ಸ್ವಲ್ಪ ಕರಿಬೇವು ಸೇರಿಸ್ತಾ ಇದ್ದೀನಿ. ಕರಿಬೇವು ಯಾಕೆ ಲಾಸ್ಟ್ ಹಾಕ್ತಾ ಇದ್ದೀನಿ ಅಂದರೆ, ಸೊ ಅದು ಫಸ್ಟಲ್ಲೇ ಹಾಕ್ಬಿಟ್ರೆ ಅದು ಫುಲ್ ಕಪ್ಪಾಗಿಬಿಡುತ್ತೆ, ನಮಗೆ ಬಾಯಿಗೆ ರುಚಿನೇ ಸಿಗಲ್ಲ. ಅದಕ್ಕೆ ನಾನು ಲಾಸ್ಟಿಗೆ ಯಾವಾಗಲೂ ಕರಿಬೇವು ಮಿಡ್ಲಲ್ಲೇ ಹಾಕೋದು. ಈಗ ನೋಡಿ ಬೆಂದಿರ್ತಕ್ಕಂಥ ಮ್ಯಾಗಿನ